Sit. उधर आगे जान दे जूस कम पीता नो ले 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 शशि उर्सो उधर आगे जान दे जूस कम पीता नो ले 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 मतीन भाई हाँ गई गुना दिखा लो इसको लाल सफेद डालो इसमें पीछे ಇವತ್ತು ಶುಕ್ರವಾರ ಒಳ್ಳೆ ಒಂದು ನಮಾಜ್ ಏನು ಬೀಳ್ತಾರ ನಮ್ಮ ಎಲ್ಲ ಮುಸ್ಲಿಂ ಅಣ್ಣ ತಮ್ಮರು ಇವತ್ತಿನ ದಿನ ಇಫ್ತಿಯಾರ್ ಇಟ್ಟಿದ್ದೀವಿ ಅಂದ್ರೆ ಒಳ್ಳೆ ದಿನ ಅದ ಅಂತೇಳಿ ಇವತ್ತು ನಾವು ಇಟ್ಕೊಂಡಿದ್ದೀವಿ. ಪ್ರತಿ ವರ್ಷ ಮಾಡಿದಂಗೆ ಈ ವರ್ಷ ಕೂಡ ಯಾವಾಗೂ ಒಂದು ಟೈಮ್ ನಾವು ಮಾಡ್ತೀವಿ. ಆದರೆ ಇವತ್ತು ಒಳ್ಳೆ ದಿನ ಅದ ಅಂತೇಳಿ ಎಲ್ಲರಿಗೆ ಕರೆದು ಅಹಮದ್ ಸೇಠ್ ಎಲ್ಲ ನಮ್ಮ ಮುಸ್ಲಿಂ ಬಾಂಧವರಿಗೆ ಒಂದು ಹಿಂದೂ ಮುಸ್ಲಿಂ ಒಗ್ಗಟ್ಟು ಹಾಕಿದ್ರೆ ಇಡೀ ದೇಶನೇ ಆಳ್ಬೋದು ಅಂತ ಇದು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೀವಿ. ನಾವು ಯಾರಿಗೆ ಭೇದ ಭಾವ ಬೇಡ. ಇಲ್ಲೆಲ್ಲ ನಾವೆಲ್ಲ ಹಿಂದೂ ಹುಡುಗರೇ ಇದ್ದೀವಿ, ಎಲ್ಲ ಮುಸ್ಲಿಮ್ ಎಲ್ಲ ಫ್ರೆಂಡ್ಸ್ ಇದ್ದೀವಿ. ಈ ರೀತಿ ಮುಂದೆ ಎಲ್ಲರೂ ಇದೇ ರೀತಿ ಮಾಡಿದ್ರೆ ಭಾಳ ಒಳ್ಳೇದಾಗ್ತದೆ. ಯಾರಿಗೂ ಇದು ಮನಸ್ಸಾಗಲ್ಲ. ಅದಕ್ಕೋಸ್ಕರ ಇಂಥ ಒಂದು ನಾವು ಮನೆಯಲ್ಲಿ ಕರೆಸಿ ಎಲ್ಲರಿಗೆ ಉಪವಾಸ ಇಫ್ತಿಯಾರ್ ಊಟನೂ ಹಮ್ಮಿಕೊಂಡಿದ್ದೀವಿ. ಅದಕ್ಕೋಸ್ಕರ ದಯವಿಟ್ಟು ಎಲ್ಲ ಬಂದು ಇಫ್ತಿಯಾರ್ ಸ್ವೀಕರಿಸಿದ್ದಾರೆ. ಹಾಗೂ ನಮ್ಮ ಬಗ್ಗೆ, ನಮ್ಮ ಮನೆ ಫ್ಯಾಮಿಲಿ ಬಗ್ಗೆ ಹಾಗೂ ಎಲ್ಲ ಜನರ ಬಗ್ಗೆ ಅವರು ಪ್ರಾರ್ಥನೆ ಮಾಡಿದರು. ಅವ್ರ ಜೊತೆ ನಾನು ನಮಾಜ್ ಪ್ರಾರ್ಥನೆ ಮಾಡಿದ್ದೀನಿ. ದೇವರು ನಮಗೆಲ್ಲ ಒಳ್ಳೇದಾಗಲಿ, ಎಲ್ಲರಿಗೆ ಒಳ್ಳೇದಾಗಲಿ ಅಂತೇಳಿ ನನ್ನ ನಮಸ್ಕಾರ. ಈದ್ ಮುಬಾರಕ್ ಎಲ್ಲರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಭಾಳ ಒಳ್ಳೆ ದಿವಸ ರಂಜಾನ್ ಹಬ್ಬದ್ದು ಈ ತಿಂಗಳ ಒಂದತ್ತಿರೋದು ಮತ್ತು ನಮಾಜಿ ಮಾಡಬೇಕು, ರಾತ್ರಿ ಎಲ್ಲ ಪ್ರೇಯರ್ ಮಾಡಬೇಕು ಅಂಥ ಒಂದು ಈ ತಿಂಗಳದಾಗ ನಮ್ಮ ಶ್ರೀಮಾನ್ ರಾಜು ವಾಡೇಕರ್ ಅವರು ತಂದೆ
ರಾಮಚಂದ್ರ ರಾವ್ ವಾಡೇಕರ್ ಏನು ಇದ್ರಲ್ಲ ಅವ್ರ ಆ ಟೈಮಿನಾಗೇನ ನಾನು ಬಂದು ಇದೇ ಮನ್ಯಾಗ ಕುಂತು ಒಂದತ್ತನ ಬಿಟ್ಟಿನಿ, ಊಟ ಮಾಡೀನಿ, ಅವ್ರ ಜೊತೆಗೆ ಕುಂತು ಪ್ರೇಯರ್ ಮಾಡೀವಿ ಇಲ್ಲಿ ಕುಂತು. ಅವ್ರ ಪದ್ಧತಿಗೆ ತಗೊಂಡು ನಡೆಯುವಂಥ ಅವ್ರ ಸುಪುತ್ರ ಶ್ರೀ ರಾಜು ವಾಡೇಕರ್ ಅವರು, ರಾಕೇಶ್ ವಾಡೇಕರ್ ಅವರಿಗೆ ದೇವರು ಒಳ್ಳೇದು ಮಾಡಬೇಕು, ಇವರಿಗೆ ಬೆಳೆಸಬೇಕು ಅಂತ ನಾವು ದೇವ್ರ ಬಲ್ಲಿ ಬೇಡ್ಕೊಂತೀವಿ. ಅಲ್ಲಾನ ಬಲ್ಲಿ ನಾವು ಪರಮಾತ್ಮನ ಬಲ್ಲಿ ನಾವು ಇವ್ರು ಒಳ್ಳೇದಾಗಬೇಕು. ಯಾವ ಥರ ಇವ್ರು ಸಮಾಜಿಗೆ ಒಂದು ಮೆಸೇಜ್ ಕೊಡ್ತಾ ಇದ್ದಾರ ಈ ಭಾರತ ದೇಶದಾಗೆ ಇವತ್ತೊಂದು ದಿವಸ ಭಾಳ ಇಂಪಾರ್ಟೆಂಟು. ಯಾಕಂತಂದ್ರೆ ರಾಜು ವಾಡೇಕರ್ ನಮ್ಮ ಜೊತೆಗೆ ನಿಂತು ಪ್ರೇಯರ್ ಮಾಡಿ ನಮಾಜಿ ಮಾಡಿಕೊಂಡು ಇವತ್ತು ನಾವು ದೇವ್ರ ಬಲ್ಲಿ ನಾವು ಪ್ರೇಯರ್ ಆದ್ಮೇಲೆ ಏನು ಬೇಡ್ಕೊಂತೀವಿ, ಈ ಭಾರತ ದೇಶ ಸಲುವಾಗಿ ಒಕ್ಕಟ್ಟಾಗಿ ಇರಬೇಕು. ಎಲ್ಲ ಜನರು ಭಾರತ ದೇಶ ಮುಂದೆ ಹೋಗ್ಬೇಕು, ಇಡೀ ಜಗತ್ತಿನಾಗ ಒಂದು ದೊಡ್ಡ ಶಕ್ತಿಯಾಗಿ ಬೆಳಿಬೇಕು ನಮ್ಮ ಭಾರತ ದೇಶ ಅಂತ ಈ ಪ್ರೇಯರ್ನಾಗ ನಾವು ಬೇಡ್ಕೊಂಡು ಪ್ರತಿ ದಿವಸ ಒಂದು ತಿಂಗಳ ಪೂರ ಭಾರತ ಉನ್ನತಿ ಸಲುವಾಗಿ ನಾವು ಬೇಡ್ಕೊಂಡು ಭಾರತ ದೇಶಕ್ಕೆ ಇರುವಂಥ ಎಲ್ಲ ಜನರು ಅಣ್ಣತಮ್ಮರಾಗಿ ಬೆಳಿಬೇಕಂತ ಈ ರಂಜಾನ್ ಹಬ್ಬದಾಗ ಸ್ಪೆಷಲ್ ವಿಶೇಷ ಎಲ್ಲ ಮಸೂದಿ ಒಳಗೆ ಪ್ರೇಯರ್ ಆಗಿದೆ. ಮತ್ತು ಇವತ್ತು ನಮ್ಮ ರಾಜು ವಾಡೇಕರ್ ಅವ್ರ ಮನ್ಯಾಗ ಇವತ್ತು ಒಂದತ್ತು ಬಿಟ್ಟು ಮತ್ತು ಆಮೇಲೆ ಇವತ್ತು ಊಟ ಇಲ್ಲಿ ಮಾಡಿ ಎಲ್ಲ ಮಂದಿ ಇನ್ನೊಂದ್ಸಲ ಇದು ಮೆಸೇಜ್ ನಾವು ಕೊಡ್ತಾ ಇದ್ದೀವಿ, ನಾವು ಎಲ್ಲ ಒಕ್ಕಟ್ಟಿವಿ, ಇದರದಾಗ ಏನು ಸಮಸ್ಯೆನೇ ಇಲ್ಲ ಅಂತ ರಂಜಾನ್ ಹಬ್ಬದ ಶುಭಾಶಯಗಳು, ಹಬ್ಬ ಈದ್ ಶುಭಾಶಯಗಳು. ಹ್ಯಾಪಿ ಈದ್ ಆ್ಯಂಡ್ ಹ್ಯಾಪಿ ಈದ್ ಮುಬಾರಕ್. ಇಂದಿನ ದಿವಸ ದಿನಾಂಕ 28 2025 ನಮ್ಮ ಎಲ್ಲ ಮುಸ್ಲಿಂ ಬಾಂಧವರು ಅಣ್ಣ ತಮ್ಮರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಫ್ತಾರಿ ನಮ್ಮ ಮನೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಇಟ್ಟಿದ್ದೀವಿ. ಮತ್ತು ಹಿಂದೂ ಮುಸ್ಲಿಂ ನಮ್ದು ಹಬ್ಬ ಇದ್ದರೆ ಅವರು ಎಲ್ಲರೂ ಕಲ್ತು ಮಾಡ್ತೀವಿ, ಅವ್ರ ಹಬ್ಬ ನಾವು ಎಲ್ಲರೂ ಕಲ್ತು ಮಾಡ್ತೀವಿ. ಇದೇ ಹಿಂದೂ ಮುಸ್ಲಿಂ ಬಾಯಿ ಅಂತ ನಾವೇನು ಕರಿತೀವಿ, ಅದು ಒಂದು ಒಳ್ಳೆ ಮೆಸೇಜ್ ಕೊಡ್ಬೇಕಂತಂದು ಒಂದು ಈ ಪ್ರೋಗ್ರಾಮ್ ಪ್ರತಿ ವರ್ಷವೂ ಮಾಡ್ಕೊತ ಬರ್ತಾ ಇದ್ದೀವಿ ನಮ್ಮ ಫ್ಯಾಮಿಲಿ ಕಡೆಯಿಂದ. ಎಲ್ಲರಿಗೂ ರಂಜಾನ್ ಹಬ್ಬದ ಶುಭಾಶಯಗಳು ಹಾಗೂ ಉಗಾದಿ ಹಬ್ಬದ ಶುಭಾಶಯಗಳು. अस्सलाम वालेकुम। राकेश राजू वाडेकर के घर में हर साल इफ्तारी का दावत रहता है। ये साल भी आज अलविदा खुतबे को ये साल भी घर का ने इफ्तारी का और ताउन का दोनों बंदोबस्त था। पूरे कॉलोनी वाले और महल्ले वाले दोस्त पूरे मिलके इफ्तार का वास्ते आके के लिए आके क्या मालूम रोजा वो यहीं पे खोले और खाने का भी बंदोबस्त करे थे, खाना वो खाए, नमाज का भी बंदोबस्त करे थे, नमाज भी हर साल राकेश वाडेकर के घर में बंदोबस्त हर साल रमजान का वो बोले ना इफ्तार दावत बोले। हम सब यहाँ पर सब मिलजुल के रहते हैं। राजू अन्ना के पास इफ्तारी और सहर इफ्तारी और खाना वो सब यहाँ पर खाना खा के इफ्तारी करके सब हाँ यहाँ पर सब मिलजुल के रमज़ान में हिंदू मुस्लिम कुछ हमारे पास कुछ भी नहीं है, हर ईद मनाते हैं। हर साल इफ्तारी और इफ्तार को और खाना खाने सब भी यहाँ मिलजुल के खाना खाते हैं। और गीता अम्मा को नमस्ते, राजू अन्ना इन सबको हमारी तरफ से नमस्ते। हमारा सबका ख्याल रखते हैं। हाँ हम यहाँ कुछ कोई नहीं, सब अपने अपन भाई बहन के जैसे रहते हैं। शुक्रिया।